ದಯವಿಟ್ಟು ಯುದ್ಧವನ್ನ ನಿಲ್ಲಿಸಿ ಸರ್. ಇದು ಇರಾನ್ ದೇಶದ ಮಾತಲ್ಲ, ಇದು ಅಮೆರಿಕದ ಮಾತು. ಅಚ್ಚರಿಯಾದ್ರೂ ಇದು ಸತ್ಯವೇ ಎನ್ನುವಂಥದ್ದು. ಹೇಗಾದ್ರೂ ಮಾಡಿ ಯುದ್ಧ ನಿಲ್ಲಿಸಿ ಸರ್, ಯುದ್ಧದಿಂದ ಅಮೆರಿಕ ನಿಷ್ಕ್ರಮಿಸಿದೆ ಎಂದು ಹೇಳಿ ಈ ಮಾತನ್ನ ನೀವು ಬಹಿರಂಗವಾಗಿ ಹೇಳಿ. ಇರಾನ್ ದೇಶದ ಮಾತಲ್ಲ ಇದು, ಇದು ಅಮೆರಿಕದ ಮಾತು. ನಿಜಕ್ಕೂ ಸಹಿತ ಆಶ್ಚರ್ಯ ಪಡುವಂಥದ್ದು. ಅಚ್ಚರಿಯಾದ್ರೂ ಇದು ಸತ್ಯವೇ. ಹೇಗಾದ್ರೂ ಮಾಡಿ ಯುದ್ಧವನ್ನ ನಿಲ್ಲಿಸಿ ಸರ್ ಅಂತ ಬೇಡ್ಕೊಳ್ತಾ ಇದ್ದಾರೆ. ಯುದ್ಧದಿಂದ ಅಮೆರಿಕ ನಿಷ್ಕ್ರಮಿಸಿದೆ ಎಂದು ಹೇಳಿ ಈ ಮಾತನ್ನ ನೀವು ಬಹಿರಂಗವಾಗಿ ಹೇಳಿ. ಹೀಗಂತ ಟ್ರಂಪ್ ಬೆನ್ನು ಬಿದ್ದ ಆಪ್ತ ಬಳಗ. ಟ್ರಂಪ್ ಸಲಹೆಗಾರರಿಂದಲೇ ಈ ಮನವಿ ಬಂದಿರುವಂತದ್ದು. ವಾಲ್ ಸ್ಟ್ರೀಟ್ ಜರ್ನಲ್ ಸಂಚಲನ ರಿಪೋರ್ಟ್ ಇದು. ದಯವಿಟ್ಟು ಯುದ್ಧ ನಿಲ್ಲಿಸಿ ಸರ್ ಅಂತ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇರಾನ್ ದೇಶದ ಮಾತಲ್ಲ, ಅಮೆರಿಕ ದೇಶದಿಂದ ಈ ಮಾತು ಅಂತ ಅಂದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗ್ತಾ ಇದೆ ನೋಡಿ. ಯಾಕಂದ್ರೆ ಇರಾನ್ ಬಗ್ಗೆ ನಾನು ಸತತವಾಗಿ ಮಾತನಾಡ್ತಾವೆ ಇದ್ವಿ. ಯಾಕಂದ್ರೆ ಇರಾನ್ನಲ್ಲಿ ಬಳಸುವಂತಹ ಶಸ್ತ್ರಾಸ್ತ್ರಗಳ ಬಗ್ಗೆ ನಾವಿಲ್ಲಿ ಗಮನ ಕೊಡೋದಾದ್ರೆ ನಿಜಕ್ಕೂ ಸಹಿತ ಭೂಮಿಯಲ್ಲಿ ಹೊಕ್ಕು ಅಲ್ಲಿ ಹೊಡೆಯುವಂತ ತಾಕತ್ತು ಇರಾನ್ ದೇಶಕ್ಕೆ ಇದೆ. ಅಷ್ಟರ ಮಟ್ಟಿಗೆ ಅಣ್ವಸ್ತ್ರಗಳು, ಅಷ್ಟರ ಮಟ್ಟಿಗೆ ಬಲಿಷ್ಠವಾದಂಥ ಅಸ್ತ್ರಗಳಿದಾವೆ. ಹೀಗಂತ ಟ್ರಂಪ್ ಬೆನ್ನಿಗೆ ಬಿದ್ದಂತ ಆಪ್ತ ಬಳಗ. ಯಾಕಂದ್ರೆ ಟ್ರಂಪ್ ನಾವು ಯುದ್ಧದಿಂದ ಹಿಂದೆ ಸರಿದಿದ್ದೀವಿ, ನೀವು ಸಹಿತ ಯುದ್ಧವನ್ನ ನಿಲ್ಲಿಸಿ ಅಂತ ಬಹಿರಂಗವಾಗಿ ಘೋಷಣೆ ಮಾಡಿ ವಾಲ್ ಸ್ಟ್ರೀಟ್ ಜರ್ನಲ್ ಸಂಚಲನ ರಿಪೋರ್ಟ್ ಅನ್ನ ಕೊಟ್ಟಿದೆ. ದಯವಿಟ್ಟು ಯುದ್ಧವನ್ನ ನಿಲ್ಲಿಸಿ, ಯುದ್ಧ ನಿಲ್ಲಿಸಿದೀವಿ, ನಾವು ಹಿಂದೆ ಸರಿದಿದ್ದೀವಿ, ನೀವು ಸಹಿತ ಯುದ್ಧವನ್ನ ನಿಲ್ಲಿಸಿ ಅಂತ ಹೇಳಿ ಟ್ರಂಪ್ಗೆ ಇದೀಗ ಆಪ್ತ ಬಳಗದಿಂದ ಅಲ್ಲಿ ಮನವಿ ಬಂದಿದೆ. ಹಾಗಾದ್ರೆ ಇದು ಅಚ್ಚರಿ ಒಂದು ಹೇಳಿಕೆ ಅಂತ ಕಾಣಿಸ್ತಾ ಇದೆ. ಯಾಕಂದ್ರೆ ಇತ್ತೀಚೆಗೆ ಈಗಷ್ಟೇ ನಾವು ಗಮನಿಸಿದ್ವಿ, ಅಮೆರಿಕ ಸಹಿತ ಇರಾನ್ ಮೇಲೆ ದಾಳಿಯನ್ನು ನಡೆಸ್ತಾ ಇದೆ. ಇರಾನ್ನ ಅಣ್ವಸ್ತ್ರಗಳ ಪರಮಾಣುಗಳ ಮೇಲೆ ಅಲ್ಲಿ ದಾಳಿಯನ್ನು ನಡೆಸ್ತಾ ಇದೆ ಅನ್ನುವಂಥ ಇನ್ಫಾರ್ಮೇಶನ್ ಇತ್ತು. ಬಟ್ ಇರಾನ್ ಸಹಿತ ಅದೇ ರೀತಿಯಾಗಿ ಪ್ರತಿರೋಧವನ್ನು ತೀರಿಸಿಕೊಳ್ಳೋದಕ್ಕೆ ದಾಳಿ ನಡೆಸ್ತಾ ಇದೆ ಅನ್ನುವಂಥ ಇನ್ಫಾರ್ಮೇಶನ್ ಇತ್ತು. ಬಟ್ ಸದ್ಯದ ಈ ಮಾತು ನಿಜಕ್ಕೂ ಸತ್ಯನ ಇದು ಅಥವಾ ಏನು ಅನ್ನುವಂಥ ಒಂದಿಷ್ಟು ಗೊಂದಲಗಳಿರುವಂಥದ್ದು. ಟ್ರಂಪ್ ಸಲಹೆಗಾರರಿಂದಲೇ ಮನವಿ ಬಂದಿದೆ ಅನ್ನುವಂಥ ಇನ್ಫಾರ್ಮೇಶನ್ ಇದೆ. ವಾಲ್ ಸ್ಟ್ರೀಟ್ ಜರ್ನಲ್ ಸಂಚಲನ ರಿಪೋರ್ಟ್ ಅನ್ನ ಕೊಟ್ಟಿದೆ ಅನ್ನುವಂಥ ಇನ್ಫಾರ್ಮೇಶನ್ ಇದೆ. ನೀವು ಯುದ್ಧ ನಿಲ್ಲಿಸಿ, ನಾವು ಯುದ್ಧವನ್ನ ನಿಲ್ಲಿಸಿದ್ದೀವಿ, ನಾವು ಯುದ್ಧದಿಂದ ಹಿಂದೆ ಸರಿದಿದ್ದೀವಿ, ನೀವು ಸಹಿತ ಯುದ್ಧವನ್ನ ನಿಲ್ಲಿಸಿ ಅಂತ ಇರಾನ್ಗೆ ಹೇಳಿ ಅಂತ ಮನವಿ ಮಾಡ್ಕೊಂಡಿದ್ದಾರೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ಗೆ. ಅವರ ಆಪ್ತ ಬಳಗದಿಂದಲೇ ಈ ಒಂದು ರೀತಿಯಾದಂಥ ಮನವಿ ಬಂದಿರುವುದು ನಿಜಕ್ಕೂ ಕೂಡ ಆಶ್ಚರ್ಯಕರ ಸಂಗತಿ. ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಯುದ್ಧವನ್ನ ಸಾರ್ತಾ ಇದೆ ಇರಾನ್ ಮೇಲೆ. ನೋಡಿ, ಇರಾನ್ಗೆ ಅಷ್ಟು ಬಲ ಎಲ್ಲಿಂದ ಬಂತು, ಅಷ್ಟು ಶಕ್ತಿ ಎಲ್ಲಿಂದ ಬಂತು ಅಂತ ಅಂದ್ರೆ ಒಳಗಡೆನೆ ಹಲವಾರು ದೇಶಗಳು ಅದಕ್ಕೆ ಸಪೋರ್ಟ್ ಮಾಡ್ತಾ ಇದೆ ಅನ್ನುವಂಥ ಏನು ಅನುಮಾನ ಇತ್ತು ಅದೀಗ ಸತ್ಯ ಅನಿಸ್ತಾ ಇದೆ. ಯಾಕಂದ್ರೆ ಇರಾನ್ ಒಂದು ದೇಶ ಮಾತ್ರ ಇಸ್ರೇಲ್ ಮತ್ತು ಅಮೆರಿಕನ ಹೊಡೆದು ಹಾಕೋಕೆ ಸಾಧ್ಯವಿಲ್ಲ. ಇರಾನ್ಗೆ ಅದಕ್ಕೆ ಆದಂಥ ಮತ್ತೊಂದು ಶಕ್ತಿ ಬೇಕೇ ಬೇಕು. ಹೀಗಾಗಿ ಒಳಗಿನಿಂದ ಚೀನಾ ಆಗಿರ್ಬೋದು, ರಷ್ಯಾ ಆಗಿರ್ಬೋದು ಸಪೋರ್ಟ್ ಅನ್ನ ಮಾಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಗೆ ಒಂದು ತಕ್ಕ ಮಟ್ಟಿಗೆ ಇದೀಗ ಉತ್ತರ ಸಿಕ್ಕಂಗೆ ಆಗ್ತಾ ಇದೆ ಒಂದು ಕಡೆ. ಇನ್ನು ಮತ್ತೊಂದು ಕಡೆ ಯುದ್ಧದಿಂದ ಅಮೆರಿಕ ನಿಜಕ್ಕೂ ಸಹಿತ ಹಿಂದೆ ಸರಿದಿದೆಯಾ, ಯಾವುದೇ ರೀತಿಯಾದಂಥ ದಾಳಿಯನ್ನ ಮಾಡ್ತಾ ಇಲ್ವಾ, ಪ್ರತಿರೋಧವನ್ನ ತೀರಿಸ್ಕೊಳ್ತಾ ಇಲ್ವಾ ಅನ್ನುವಂಥ ಅನುಮಾನ ಮತ್ತೊಂದು ಕಡೆ ಇದೆ. ಯಾಕಂದ್ರೆ ಇರಾನ್ ಈಗಾಗಲೇ ಸಿದ್ಧತೆಯನ್ನು ನಡೆಸ್ತಾ ಇದೆ. ಖಮೇನಿಯ ಪುತ್ರ ಮಸ್ತಾಬಾ ಅನ್ನ ಅಲ್ಲಿ ಉತ್ತರಾಧಿಕಾರಿ ಮಾಡಬೇಕು, ಸರ್ವಾಧಿಕಾರಿ ಮಾಡಬೇಕು ಅನ್ನುವಂಥ ಪ್ಲಾನಿಂಗ್ ಅಲ್ಲಿ ಇರಾನ್ನಲ್ಲಿ ಇದೀಗ ಇರುವಂಥದ್ದು. ಬಟ್ ಈ ಅಮೆರಿಕದ ಈ ಗೊಂದಲ ಯಾವ ಮಟ್ಟಿಗೆ ಇದೆ ಅನ್ನೋದನ್ನ ಅಲ್ಲಿ ಪ್ರಶ್ನೆ ಮಾಡಿ ನೋಡಬೇಕು. ಬಟ್ ಒಂದು ಕಡೆ ಅನಿಸ್ತಾ ಇದೆ, ಅಮೆರಿಕ ಮತ್ತೊಂದೇನಾದ್ರೂ ಹೊಂಚು ಹಾಕೊಂಡು ಕೂತ್ಕೊಂಡು ಈ ರೀತಿಯಾದಂಥ ಐಡಿಯಾಗಳನ್ನ ರೂಪಿಸ್ಕೊಂಡಿದ್ಯಾ ಅಂತ. ಯಾಕಂದ್ರೆ ಇಸ್ರೇಲ್ ಬಗ್ಗೆ ಇಲ್ಲಿ ಹೇಳೋದಾದ್ರೆ, ಇಸ್ರೇಲ್ ಮತ್ತು ಅಮೆರಿಕ ಜಂಟಿ ದಾಳಿ ಇರೋದ್ರಿಂದ ಇಸ್ರೇಲ್ ಬಗ್ಗೆ ಹೇಳೋದಾದ್ರೆ, ಇಸ್ರೇಲ್ನ ಮೊಸಾದ್ಗಳು ಸಹಿತ ಅಷ್ಟೇ ರೀತಿಯಾಗಿ ಪ್ರೀ ಪ್ಲಾನ್ ಅನ್ನ ಮಾಡಿಕೊಂಡು ಇರಾನ್ ಮೇಲೆ ದಾಳಿಯನ್ನು ನಡೆಸೋದಕ್ಕೆ ಮುಂದಾಗಿದ್ದಾವೆ. ಇರಾನ್ ಅಣು ವ್ಯವಸ್ಥೆ ನಾಶ ಮಾಡುವ ಅಮೆರಿಕದ ಗುರಿ ಈಡೇರಿದೆ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇರುವಂಥದ್ದು. ನೋಡಿ, ಅಣು ವ್ಯವಸ್ಥೆಯನ್ನ ನಾಶ ಮಾಡಬೇಕು ಅನ್ನುವಂಥ ಗುರಿ ಅಮೆರಿಕಾಗೆ ಇತ್ತು. ಇರಾನ್ ವಿರುದ್ಧ ನಿಗದಿಗಿಂತ ಹೆಚ್ಚು ಯಶಸ್ಸನ್ನ ಅಮೆರಿಕ ಗಳಿಸಿದೆ ಅನ್ನುವಂಥದ್ದು ಇಲ್ಲಿ ಇನ್ಫಾರ್ಮೇಶನ್ ಇದೆ. ಈಗ ಯುದ್ಧದಿಂದ ಅಮೆರಿಕ ನಿರ್ಗಮಿಸಿದ್ರೂ ನಷ್ಟವೇನೂ ಇಲ್ಲ. ಹಲವು ದೇಶಗಳ ಮೇಲೆ ಟಾರಿಫ್, ಸುದೀರ್ಘ ಯುದ್ಧದಿಂದ ನಷ್ಟವೇ ಜಾಸ್ತಿ. ಅಮೆರಿಕ ಪ್ರಜೆಗಳಿಂದ ನಿಮ್ಮ ನಿಲುವಿಗೆ ವಿರೋಧ ವ್ಯಕ್ತವಾಗುವ ಸಾಧ್ಯತೆ ಹೆಚ್ಚು. ಹೀಗಾಗಿ ಹೇಗಾದ್ರೂ ಮಾಡಿ ಯುದ್ಧ ನಿಲ್ಲಿಸಿ ಸಾರ್ ಅಂತ ಅನೌನ್ಸ್ ಮಾಡಿ ಅಂತ ಇದೀಗ ಸಲಹೆಗಾರರಿಂದಲೇ ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಮನವಿ ಹೋಗಿದೆ ಅನ್ನುವಂಥ ಇನ್ಫಾರ್ಮೇಶನ್ ಇದೆ.